ಮುಂದೆಗಡೆ ಉಳಿದ ಆರೋಪಿಗಳು, ಅವರ ಹಿಂದೆ ಪವಿತ್ರ ಗೌಡ ಹಿಂದೆಗಡೆ ದರ್ಶನ್ರನ್ನ ಕರ್ಕೊಂಡು ಬರಲಾಗ್ತಾ ಇದೆ. ನ್ಯಾಯಾಲಯದ ಒಳಗೆ ಹೋಗಿದ್ದಾರೆ ಆರೋಪಿ ದರ್ಶನ್ ಅಂಡ್ ಗ್ಯಾಂಗ್. ಒಂದು ಕಡೆ ವಾಹನದಿಂದ ಇಳಿತಾ ಇರೋ ದೃಶ್ಯ, ಮತ್ತೊಂದು ಕಡೆ ನ್ಯಾಯಾಲಯದ ಒಳಭಾಗಕ್ಕೆ ಹೋಗ್ತಾ ಇರೋ ದೃಶ್ಯ. 6 ದಿನಗಳ ಕಸ್ಟಡಿ ನಾಳೆಗೆ ಅಂತ್ಯ ಆಗತ್ತೆ. ರಜೆಯ ಹಿನ್ನೆಲೆಯಲ್ಲಿ ಇವತ್ತೇ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗ್ತಾ ಇದೆ. ಮತ್ತೆ ಪೊಲೀಸರು ಕಸ್ಟಡಿಗೆ ಕೇಳ್ತಾರಾ ಅಥವಾ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತಾ ಅನ್ನೋದು ಈಗಿರೋ ಪ್ರಶ್ನೆ. ಇಬ್ಬರು ಮಹಿಳಾ ಸಿಬ್ಬಂದಿಗಳ ಮಧ್ಯದಲ್ಲಿ ಪವಿತ್ರ ಗೌಡ ನಡ್ಕೊಂಡು ಬರ್ತಾ ಇರೋ ದೃಶ್ಯ ನೋಡ್ತಾ ಇದ್ದೀರಾ. ಹಿಂಭಾಗದಲ್ಲಿ ದರ್ಶನ್, ಇವರಿಬ್ಬರ ಮುಂಭಾಗದಲ್ಲಿ ಉಳಿದ ಆರೋಪಿಗಳು ನ್ಯಾಯಾಲಯದ ಒಳಗೆ ಹೋಗಿದ್ದಾರೀಗ. ಪೊಲೀಸರು ಮತ್ತೊಂದು ಸಲ ಕಸ್ಟಡಿಗೆ ಕೇಳ್ತಾರ ಅಥವಾ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತಾ? ದರ್ಶನ್ ಸೇರಿ ಆರೋಪಿಗಳು ಕೋರ್ಟ್ಗೆ ಹಾಜರು. ಠಾಣೆಯಿಂದ ಪೊಲೀಸರು ಕೋರ್ಟ್ಗೆ ಕರ್ಕೊಂಡು ಬಂದಿದ್ದಾರೆ. A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್, A3 ಪುಟ್ಟಸ್ವಾಮಿ, A4 ರಾಘವೇಂದ್ರ, 5 ನಂದೀಶ್, ಜಗದೀಶ್, ಅನು, ರವಿ, ರಾಜು ಸೇರಿದಂತೆ ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಲಯದ ಮುಂದೆ. ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳು ನ್ಯಾಯಾಲಯದ ಮುಂದೆ. A1 ಪವಿತ್ರ ಗೌಡ, A2 ದರ್ಶನ್ ಇಬ್ಬರು ನ್ಯಾಯಾಲಯಕ್ಕೆ ಎಂಟರ್ ಆಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. 42ನೇ ACMM ನ್ಯಾಯಾಲಯದಲ್ಲಿ ಆರೋಪಿಗಳನ್ನ ಹಾಜರುಪಡಿಸ್ತಾ ಇದ್ದಾರೆ ಪೊಲೀಸರು. ಇವಾಗ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್, ಇವತ್ತು ಪೊಲೀಸರ ವಾದ ಏನಾಗಿರುತ್ತೆ? ಭವನ ಏನಂತಂದ್ರೆ, ಈಗ ತಾನೇ ಅನ್ನಪೂರ್ಣೇಶ್ವರಿ ನಗರದಿಂದ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳನ್ನ ಕೂಡ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಕರೆತಂದಿರುವಂತದ್ದು. ಈಗ ಜಡ್ಜ್ ಮುಂದಗಡೆ ಪ್ರೊಡ್ಯೂಸ್ ಮಾಡಿರುವಂತದ್ದು. ಹೀಗಾಗಿ ಪೊಲೀಸರು ಕೂಡ ಇವತ್ತು ಇನ್ನೂ 6 ದಿನಗಳ ಕಾಲ ಅವಕಾಶವನ್ನ ಕೊಟ್ಟಿದ್ರು. ಆದ್ರೆ ಒಂದು ದಿನ ಮುಂಚಿತವಾಗಿ ಇವತ್ತು ಜಡ್ಜ್ ಮುಂದಗಡೆ ಅಷ್ಟು ಆರೋಪಿಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಹೀಗಾಗಿ ಹೆಚ್ಚಿನ ತನಿಖೆಗೆ ಒಂದಿಬ್ಬರು ಮುಖ್ಯವಾದಂತಹ ಆರೋಪಿಗಳನ್ನ, ದರ್ಶನ್ ಸೇರಿದಂತೆ ಕೆಲ ಆರೋಪಿಗಳನ್ನ ಪೊಲೀಸ್ ವಶಕ್ಕೆ ಕೇಳುವಂತ ಸಾಧ್ಯತೆ ಇದೆ. ಹೀಗಾಗಿ ಉಳಿದ ಆರೋಪಿಗಳಿಗೆ ಜೈಲಿಗೆ ಕಳಿಸುವಂತ ಸಾಧ್ಯತೆ ಹೆಚ್ಚಿರುವಂತದ್ದು. ಭವನ, ಎಸ್, ಈಗ ನ್ಯಾಯಾಲಯದ ಮುಂದೆ ಹಾಜರು ಈಗಲೇ ಪಡಿಸ್ತಾರಾ ಅಥವಾ ಇನ್ನು ಸಮಯಾವಕಾಶ ಇದೆಯಾ? ಜೊತೆಗೆ ಯಾವ ರೀತಿ ಭದ್ರತೆ ವ್ಯವಸ್ಥೆ ಮಾಡಲಾಗಿತ್ತು ಅಲ್ಲಿ? ಕೋರ್ಟ್ನ ಆವರಣದ ಸುತ್ತ ಯಾವ ರೀತಿ ಭದ್ರತೆ ಇದೆ? ಸಾಕಷ್ಟು ಪೊಲೀಸ್ ಬಿಗಿ ಭದ್ರತೆ ನಡುವೆ ಏನು 2 ಪೊಲೀಸ್ ವ್ಯಾನ್ಗಳಲ್ಲಿ ಆರೋಪಿಗಳನ್ನ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಿರುವಂತದ್ದು. ಈಗ ಸಾಕಷ್ಟು ಭದ್ರತೆಯನ್ನ ಕೊಟ್ಟಿರುವಂತದ್ದು. ಈಗ ನಾವು ಮಾಧ್ಯಮದವರೆಲ್ಲ ಕೋರ್ಟ್ ಹೊರಭಾಗದಲ್ಲಿದ್ದೇವೆ. ಹೀಗಾಗಿ ಸಾಕಷ್ಟು ಭದ್ರತೆಯೊಂದಿಗೆ ಅನ್ನಪೂರ್ಣೇಶ್ವರಿ ನಗರದಿಂದ ನೇರವಾಗಿ ಈಗ 5:30 ಒಳಗಾಗಿ ಅವರನ್ನ ಪ್ರೊಡ್ಯೂಸ್ ಮಾಡಬೇಕು. ಹಾಗಾಗಿ ನೇರವಾಗಿ ಬೋರಿಂಗ್ ಕರ್ಕೊಂಡು ಹೋಗ್ತಾರೆ, ವೈದ್ಯಕೀಯ ಪರೀಕ್ಷೆಗೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ನೇರವಾಗಿ ಕೋರ್ಟ್ ಮುಂದೆ ಜಡ್ಜ್ ಮುಂದೆಗಡೆ ಪ್ರೊಡ್ಯೂಸ್ ಮಾಡಕ್ಕೆ ಈಗ ಕರ್ಕೊಂಡು ಬಂದಿರುವಂತದ್ದು. ಹೀಗಾಗಿ 5:30 ನಂತರ ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಅನ್ನುವಂತ ಒಂದು ಮಾಹಿತಿ ಇರುವಂತದ್ದು. ಈಗ ನಮ್ಮ ಪೊಲೀಸ್ ಮೂಲಗಳ ಪ್ರಕಾರ ಏನಂತಂದ್ರೆ, ಹೀಗಾಗಿ ಹೆಚ್ಚಿನ ತನಿಖೆಗಾಗಿ ಇನ್ನೊಂದು 2 ದಿನಗಳ ಕಾಲಾವಕಾಶ ಕೇಳುವಂತ ಸಾಧ್ಯತೆ ಇದೆ. ಹಾಗಾಗಿ ಉಳಿದ 2-3 ಆರೋಪಿಗಳ ಮಾತ್ರ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಇನ್ನು ಉಳಿದ ಆರೋಪಿಗಳನ್ನ ಜೇಸಿಗೆ ಕೊಡುವಂತ ಸಾಧ್ಯತೆ ಹೆಚ್ಚಿದೆ. ಭವನ, ಓಕೆ, ಇದರ ಜೊತೆಗೆ ಕಸ್ಟಡಿಗೆ ಪಡೆಯೋದಾದ್ರೆ ಎಲ್ಲರನ್ನೂ ಪಡೆದುಕೊಳ್ತಾರಾ ಅಥವಾ A1, A2 ಆರೋಪಿಗಳನ್ನ ಸೇರಿದಂತೆ ಕೆಲವರನ್ನ ಮಾತ್ರ ಪಡೆಯೋ ಸಾಧ್ಯತೆ ಇದೆಯಾ? ಪೊಲೀಸ್ ಮೂಲಗಳಿಂದ ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಿದೆ? 42ನೇ ACMM ನ್ಯಾಯಾಲಯದ ಮುಂದೆ ಆರೋಪಿಗಳನ್ನ ಹಾಜರುಪಡಿಸಿದ್ದಾರೆ. 2 ದೃಶ್ಯ ನೀವು ನೋಡ್ತಾ ಇದ್ದೀರಾ. ಒಂದು ಕಡೆ ವಾಹನದಿಂದ ಕೆಳಗೆ ಇಳಿತಾ ಇರೋ ದೃಶ್ಯ, ಮತ್ತೊಂದು ಕಡೆ ನ್ಯಾಯಾಲಯದ ಒಳಗೆ ಹೋಗ್ತಾ ಇರೋ ದೃಶ್ಯ.
ಪೊಲೀಸ್ ಕಸ್ಟಡಿನ ಅಥವಾ ಜೈಲ? ಮತ್ತೊಂದು ಸಲ ನ್ಯಾಯಾಲಯದ ಮುಂದೆ ಕಸ್ಟಡಿಗೆ ಮನವಿ ಸಲ್ಲಿಸ್ತಾರಾ ಪೊಲೀಸರು ಅಥವಾ ಜೈಲಿಗೆ ಕಳಿಸಲಾಗುತ್ತಾ? 5 ದಿನಗಳ ವಿಚಾರಣೆ ಈಗಾಗಲೇ ಮುಗಿದಿದೆ. ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೆ ವಾಪಸ್ ಕೇಳ್ತಾರಾ ಅಥವಾ ಇಡೀ ಗ್ಯಾಂಗ್ ಜೈಲಿಗೆ ಹೋಗುತ್ತಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.